ಗಮಜ ಸುಧಾಮಯ ಸಾಮನಿ ಗಮಜ ಸುಧಾಮಯ ಓಂ ಶ್ರೀ ಸದಾಶಿವರುದ್ರಾಯ ನಮಃ. ನನ್ನ ಹೆಸರು ಡಾಕ್ಟರ್ ಸತೀಶ್ ಚಂದ್ರ ಸೂರ್ಯಗುಪ್ತ ಅಂತೇಳಿ. ನಾನು ಈ ಸೂರ್ಯ ಸದಾಶಿವರುದ್ರ ದೇವಸ್ಥಾನದ ಆಂಗ್ಲಶ್ರೀ ಆಡಳಿತ ನಿರ್ದೇಶ. ಸೂರ್ಯ ಶ್ರೀ ಸದಾಶಿವರುದ್ರ ದೇವಸ್ಥಾನ ಇದು ಬೆಳ್ತಂಗಡಿ ತಾಲೂಕಿನ ಗ್ರಾಮೀಣ ಪ್ರದೇಶ ನರ ಗ್ರಾಮದ ಸೂರ್ಯ ಎಂಬಲ್ಲಿ ಇರುವಂತಹ ಒಂದು ಬಹಳ ಪುರಾತನವಾದ ದೇವಸ್ಥಾನ. ಇಲ್ಲಿ ಆರಾಧಿಸಲ್ಪಡುವ ಪ್ರಧಾನ ದೇವರು ಶ್ರೀ ಸದಾಶಿವರುದ್ರ ದೇವರು ಶಿವ. ಜೊತೆಗೆ ಈ ಸಾನ್ನಿಧ್ಯದಲ್ಲಿ ಗಣಪತಿ ಮತ್ತೆ ನಾಗದೇವರು ಮತ್ತೆ ಪುಡಮಣಿತಾಯ ಈಚಮಂದಿ ದೈವ ಸಾನ್ನಿಧ್ಯಗಳು ಕೂಡ ಇತ್ತು. ಆದರೆ ಇಲ್ಲಿಯ ಸದಾಶಿವರುದ್ರ ದೇವರ ಬಹಳ ಧಾರ್ಮಿಕ ಮತ್ತು ವಿಶೇಷ ಮಣ್ಣಿನ ಹರಕೆಯನ್ನು ಸ್ವೀಕರಿಸುವಂತಹ ಒಬ್ಬ ದೇವರು. ಈ ದೇವಸ್ಥಾನದ ವಿಶೇಷ ಅಥವಾ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಇಲ್ಲಿ ಮಣ್ಣಿನ ಹರಕೆಯ ಸಂಪ್ರದಾಯ. ಬೇರೆಲ್ಲ ದೇವಸ್ಥಾನಗಳಾಗಿ ಶಿವ ದೇವಸ್ಥಾನಗಳಾಗಿ ಇಲ್ಲಿ ಕೂಡ ಹಣ್ಣುಕಾಯಿ, ರುದ್ರಾಭಿಷೇಕ, ಸರ್ವಸೇವೆ, ಮಂಗಳ ಇತ್ಯಾದಿ ಸೇವೆಗಳು ನಡೀತವೆ. ಅಂದ್ರೆ ವಿಶೇಷ ಏನಂತ ಹೇಳಿದ್ರೆ ಮಣ್ಣಿನ ಹರಕೆಯ ಒಂದು ಸಂಪ್ರದಾಯ. ಹೇಗೆ ಅಂತ ಹೇಳಿದ್ರೆ ಭಕ್ತಾದಿಗಳು ತಮ್ಮ ಯಾವುದೇ ಒಂದು ಇಷ್ಟಾರ್ಥ ನೆರವೇರಬೇಕಂತ ಆಗ್ತದೆ, ಸಂಕಷ್ಟ ಪರಿಹಾರ ಆಗ್ಬೇಕಂತ ಹೇಳಿದ್ರೆ ಸಾಮಾನ್ಯವಾಗಿ ದೇವರ ಮೊರೆ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಸೂರ್ಯ ಸದಾಶಿವರುದ್ರದ ಮೊರೆ ಹೋಗುವಾಗ ಪ್ರಾರ್ಥನೆ ಮಾಡ್ತಾರೆ, ನನ್ನ ಇಷ್ಟಾರ್ಥ ನೆರವೇರಬೇಕು, ಸಂಕಷ್ಟ ಪರಿಹಾರ ಆಗಬೇಕು, ಆದ್ರೆ ನಮಗೆ ಮಣ್ಣಿನ ಹರಕೆಯನ್ನು ಮುಗಿಸ್ತೇನೆ. ಹೇಗೆ ಅಂತ ಹೇಳಿದ್ರೆ ಉದಾಹರಣೆಗೆ ಒಬ್ಬರಿಗೆ ಒಂದು ಮನೆ ಕಟ್ಟಬೇಕಂತ ಭಾವನೆ ಬಂದ್ರೆ ಮನೆ ಕಟ್ಟಲು ಸಾಕಷ್ಟು ಸವಾಲುಗಳಿದ್ದಾವೆ, ಕಷ್ಟಗಳಿದ್ದಾವೆ. ನನಗೆ ಮನೆ ನಿರ್ಮಾಣ ಮಾಡುವಾಗ ನನಗೆ ಅನುಗ್ರಹ ಮಾಡಬೇಕು, ನಾನು ಒಂದು ಮಣ್ಣಿನ ಮನೆ ಹರಕೆ ಮುಗಿಸ್ತೇನೆ ಅಂತ ಹೇಳ್ತಾರೆ. ಅದೇ ರೀತಿ ಕೆಲವರಿಗೆ ಒಂದು ಸಂತಾನ ಭಾಗ್ಯ, ಮಕ್ಕಳಿರೋದಿಲ್ಲ, ಸಂತಾನ ಭಾಗ್ಯ ಆಗ್ಬೇಕಂತ ಹೇಳಿದ್ರೆ ಒಂದು ದಂಪತಿ ನಮಗೆ ಸಂತಾನ ಭಾಗ್ಯವನ್ನು ಕರುಣಿಸಬಹುದು, ನಾನು ಮಣ್ಣಿನ ಮಗತೊಟ್ಟಿಲನ್ನು ಸಮರ್ಪಿಸ್ತೇನೆ ಪ್ರಾರ್ಥನೆ. ಹೀಗೆ ವಿಶೇಷತೆ. ಮತ್ತೆ ಹರಕೆ ಒಪ್ಪಿಸುವಂಥದ್ದು ಯಾವಾಗ ಅಂತ ಹೇಳಿದ್ರೆ ಅವರ ಇಷ್ಟಾರ್ಥ ಈಡೇರಿದ ನಂತರ ಪ್ರಾರ್ಥನೆ ಮಾತ್ರ ಮುಂದೆ ಮಾಡಿಕೊಂಡು, ಎಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡಿಕೊಂಡು ಒಬ್ಬನೇ ಎಷ್ಟು ಪ್ರಾರ್ಥನೆ ಬೇಕಾದ್ರೆ ಮಾಡ್ಬೋದು. ಆದ್ರೆ ಪ್ರಾರ್ಥನೆ ನೆರವೇರಿದ ನಂತರ ಇಲ್ಲಿ ಹರಕೆ ಒಪ್ಪಿಸುವುದು ಸಂಸ್ಕೃತಿ, ಅದು ಕ್ರಮ ಇದೆ. ಹರಕೆ ಈಡೇರಿದ ನಂತರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಅದರ ವ್ಯವಸ್ಥೆ ಮಾಡಿ ಒಂದು ಇಲ್ಲಿ ಚೀಟಿ ಮಾಡಿಸಬೇಕು, ಅದರ ಬಗ್ಗೆ ನಾನು ಇಂಥ ಹರಕೆ ಹೇಳಿದ್ದೇನೆ, ಅದು ಈಡೇರಿದೆ, ಇದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರೆ ಇಲ್ಲಿ ವ್ಯವಸ್ಥೆ ಮಾಡಿ. ಉದಾಹರಣೆ ಒಬ್ಬ ಮನೆ ನಿರ್ಮಾಣ ಯಶಸ್ವಿಯಾಗಿ ನಿರ್ಮಾಣ ಆಗಿದೆ, ಅದನ್ನು ಹರಕೆ ಒಪ್ಪಿಸಬೇಕಂತ ಇಲ್ಲಿ ಒಂದು ತಟ್ಟೆಯಲ್ಲಿ ಒಂದು ಸೇರು ಹಾಕಿ, ಒಂದು ತೆಂಗಿನಕಾಯಿ, ಒಂದು ಮಣ್ಣಿನ ಗೊಂಬೆ, ಇದನ್ನು ಇಲ್ಲಿ ಕೌಂಟರ್ ಇದೆ ಇದರಲ್ಲಿ ಹಾಕಿಕೊಡ್ತಾರೆ. ಅದನ್ನು ಕೊಂಡೋಗಿ ಭಕ್ತರು ದೇವರ ಮುಂದೆ ಅಲ್ಲಿ ಪುರೋಹಿತರಿಗೆ ಅವರ ಹತ್ರ ಕೊಟ್ಟು ಕೈ ಮುಟ್ಟು ಅವರು ಕೂಡ ಸ್ವೀಕರಿಸಿ ಹರಕೆ ತಂದಾಯ ಆಯಿತು. ಇದು ಇಲ್ಲಿ ಬಹಳ ಸರಳ ಒಂದು ಹರಕೆ ಸಂಪ್ರದಾಯ. ಇದು ಶತಮಾನಗಳಿಂದ ನಡ್ಕೊಂಡು ಬಂದಿದೆ. ಅಲ್ಲಿ ಹರಕೆ ಬನ ಅಂತ ಮೂಲಸ್ಥಾನ ಅಂತ ಇರ್ತಾರೆ. ಅಲ್ಲಿ ನೀವು ರಾಶಿ ರಾಶಿಯಾಗಿ ಸಂಗ್ರಹವಾದ ಹರಕೆ ಗೊಂಬೆಗಳ ರಾಶಿ ನೋಡಿದಾಗ ನೀವು ಗಮನಿಸಿ ಎಷ್ಟು ಜನರ ಇಷ್ಟಾರ್ಥ ನೆರವೇರಿದೆ, ಸಂಕಷ್ಟ ಪರಿಹಾರ ಆಗಿದೆ, ಎಷ್ಟು ಜನ ಹರಕೆ ಒಪ್ಪಿಸಿದ್ದಾರೆ. ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳುವುದಾದ್ರೆ ಕೂಡ ಐತಿಹ್ಯ ಇದೆ. ಇದು ಪುರಾಣ ಕಾಲದಲ್ಲಿ ಒಂದು ಋಷಿ ತಪಸ್ಸು ಮಾಡ್ತಾ ಇದ್ದು, ಆ ಋಷಿಗಳ ತಪಸ್ಸಿಗೆ ಒಲಿದ ಶಿವಪಾರ್ವತಿ ಪ್ರತ್ಯಕ್ಷ ಆಗ್ತಾರೆ. ಹೀಗೆ ಅದರ ಕೃಪಾ ಈ ಹರಕೆ ಬಂದಲ್ಲಿ ಒಂದು ಶಿವ ಪಾರ್ವತಿ ಲಿಂಗ ಇದೆ, ಕೆಳಗಡೆ ಪಾದದ ಗುರುತಿದೆ, ಅದು ಆ ಪ್ರದೇಶ ಅಂತ ಹೇಳ್ತಾರೆ. ಮತ್ತೆ ಕಾಲಾನುಕ್ರಮೇಣ ಆ ಪ್ರದೇಶದಲ್ಲಿ ಒಂದು ಮಹಿಳೆ ಚಿಪ್ಪು ಕಡಿತಿರುವಾಗ ಕತ್ತಿ ಆ ಶಿಲೆಗೆ ತಾಕುತ್ತೆ, ರಕ್ತ ಚಿತ್ರ. ಆಗ ಮ್ಯಾಗಿದ್ದವಾದ ಮಹಿಳೆ ಕೂಡಲೇ ತನ್ನ ಮಗನನ್ನು ಕರೀತಾರೆ, ಓ ಮಗ ಸುರೇಯ, ಮಗನ ಹೆಸರು ಸುರೇಯ ಅಂತ ಆಗಿದೆ. ಸೊ ಓ ಮಗ ಸುರೇಯ ಅಂತ ಹೇಳಿ ಕರೆದ ಕಾರಣ ಈ ಊರಿಗೆ ಸುರೇಯ ಸುರೇಯ ಸುರಿಯ ಅನ್ನುವಂಥ ಹೆಸರು ಪ್ರತೀತಿ ದಂತಗಳು. ಹಾಗೆ ಇದನ್ನು ಗಮನಿಸಿದ ಆ ಪ್ರದೇಶದಲ್ಲಿರುವಂತಹ ಈ ಸೂರ್ಯಗುಪ್ತ ಮನೆತನ ಮತ್ತು ಗ್ರಾಮಸ್ಥರು ಸೇರಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಯಾಕೆಂದ್ರೆ ಇದು ಬಹಳ ಒಂದು ಪವಿತ್ರವಾದಂತಹ ಕ್ಷೇತ್ರ ಅಂತೇಳಿ. ಹಾಗೆ ಶತಮಾನಗಳ ಹಿಂದೆ ಇಲ್ಲಿ ಸೂರ್ಯಗುಪ್ತ ಮನೆತನ ಅವರ ನೇತೃತ್ವದಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು ಅನ್ನುವಂಥದ್ದು ಐತಿಹ್ಯ. ನಾನು ಸೂರ್ಯಗುಪ್ತ ಮನೆತನಕ್ಕೆ ಸೇರಿದ್ದು, ಇದರ ಆಡಳಿತವನ್ನು ಸೂರ್ಯಗುಪ್ತ ಮನೆತನವರು ಆನುವಂಶಿಕವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ನಾನೀಗ ಇದನ್ನು ನಡೆಸಿಕೊಂಡು ಬರ್ತಾರೆ. ಹೀಗೆ ಶತಮಾನಗಳಿಂದ ಇಲ್ಲಿ ನಮ್ಮ ಆನುವಂಶಿಕ ಆಡಳಿತ ನಮ್ಮೆಲ್ಲ ಸಹಕಾರ ತೆಗೆದುಕೊಂಡು ಇಲ್ಲಿ ಒಳ್ಳೆಯ ರೀತಿಯ ಆಡಳಿತ ಸುವ್ಯವಸ್ಥೆ ನಡೀತದೆ. ತ್ರಿಕಾಲ ಪೂಜೆ ನಡೀತದೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಬೆಳಿಗ್ಗೆ 8 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಸಂಜೆ 7 ಗಂಟೆಗೆ ನಿತ್ಯ ನೈವೇದ್ಯ ಪೂಜೆ ನಡೀತದೆ. ಮತ್ತೆ ಪಂಚಪರ್ವಾದಿ ಕಾರ್ಯಕ್ರಮಗಳು ನಡೀತವೆ.
ಶಿವರಾತ್ರಿ ಇರ್ಬೋದು, ಪಾಡ್ಯ ಅಮಾವಾಸ್ಯೆ ಇರ್ಬೋದು, ದೀಪಾವಳಿ ಇರ್ಬೋದು, ಕಾರ್ತಿಕ ಸೋಮವಾರ, ನಾಗರ ಪಂಚಮಿ ಇತ್ಯಾದಿ ವಿಶೇಷ ಪೂಜೆ ನಡೀತದೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಈಗ ಸುಗ್ಗಿ ತಿಂಗಳಲ್ಲಿ ಇಲ್ಲಿ ವಿಶೇಷ ವಾರ್ಷಿಕ ಜಾತ್ರೆ ನಡೀತದೆ. 5 ದಿವಸದ ಧ್ವಜಾರೋಹಣ ಆಗಿ 5 ದಿವಸದ ಉತ್ಸವದಲ್ಲಿ ನಡೆದು ಮತ್ತೆ ಭೂತಕೊಲಕ್ಕೆ ಮತ್ತೆ ಧ್ವಜಾರೋಹಣ ಆಗಿ ಭೂತಕೊಲಕ್ಕೆ ಇದು ವಾರ್ಷಿಕ ಜಾತ್ರೆ. ಸೊ ಅತ್ಯಂತ ಉತ್ತಮ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೇವಲ ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಬೇರೆ ಬೇರೆ ಊರಿನಲ್ಲಿ ಭಕ್ತಾದಿಗಳು ಬರ್ತಾರೆ. ಭಕ್ತಾದಿಗಳ ಅನುಕೂಲತೆಗಾಗಿ ಇಲ್ಲಿ ಎಲ್ಲ ಕುಡಿಯೋ ನೀರು, ಶೌಚಾಲಯ, ಪಾರ್ಕಿಂಗ್ ವ್ಯವಸ್ಥೆ, ಮಧ್ಯಾಹ್ನದ ಅನ್ನ ಪ್ರಸಾದದ ವ್ಯವಸ್ಥೆ, ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೆ ನಿತ್ಯ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ರೀತಿ ಅತ್ಯಂತ ವ್ಯವಸ್ಥಿತವಾಗಿ ಬಂದ ಭಕ್ತಾದಿಗಳಿಗೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸದಾಶಿವ ರುದ್ರದೇವ ಊರಿನ ಪರವೂರಿನ ಎಲ್ಲ ಭಕ್ತಾದಿಗಳನ್ನು ಕರೆಸ್ತಾ ಈ ಕ್ಷೇತ್ರ ಅತ್ಯಂತ ಪವಿತ್ರ ಕ್ಷೇತ್ರವಾಗಿ ನಾಡಿನಾದ್ಯಂತ ಭಕ್ತಾದಿಗಳಿಗೆ ಮುಖವಾಗಿ ಆಶೀರ್ವಾದಿಸಿದೆ.